ಕಾನೂನು. ಯಾವ ಅವಧಿಯಲ್ಲೆಲ್ಲ ಪಂಚಾಯತ್ ಆಗಿ ಮೆಂಬರ್ ಆಗಿದ್ರಿ, ಅಧ್ಯಕ್ಷರಾಗಿದ್ರಿ, ಆಗ ಮಾಡುವ ಪದ್ಧತಿ ಹೇಗಿತ್ತು, ಮತ್ತೆ ಈಗ ತೋರಿಸಿದ ಸ್ಥಳಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಸ್ಥಳದಲ್ಲಿ ಮಾಡುವಂತ ಸಂದರ್ಭ ಯಾಕಿತ್ತು ಅಂತ, ಆಗ ಶವ ಹೂಳುವುದಕ್ಕೆ ಅನುಕೂಲಗಳಿರಲಿಲ್ಲ ಹೀಗೆಲ್ಲ ಹೇಳ್ತಾರೆ, ಏನದು ಅಂತ ಹೇಳಿ. ಸರ್, ನಾನು 10 ವರ್ಷ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸದಸ್ಯ, ಒಂದು ಟರ್ಮಿಗೆ ಅಧ್ಯಕ್ಷ ಒಂದು ಟೈಮಲ್ಲಿ. ಅದಕ್ಕೆ ಏನು ಅಂತ ಹೇಳಿದ್ರೆ, ಆ ಇದರಲ್ಲಿ ವ್ಯವಸ್ಥೆಗಳು ಹೇಗೆ ಅಂತೇಳಿ ಒಂದು ಹೆಣ ಬರ್ತದೆ ಧರ್ಮಸ್ಥಳಕ್ಕೆ. ದಿನಕ್ಕೆ ನಾನು 30,000ಕ್ಕಿಂತ ಹೆಚ್ಚು ಅವರೇಜ್ ಜನರು ಬರ್ತಾರೆ, 30,000ಕ್ಕಿಂತ ಹೆಚ್ಚು ಜನ ಬರ್ತಾರೆ. ಅಲ್ಲಿ ಇದು ಲೆಕ್ಕ ಸಿಗುವಂಥದ್ದು. ಕ್ಷೇತ್ರದ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಪ್ರತಿ ಭಾಗದಿಂದ ಕರ್ನಾಟಕದಾದ್ಯಂತ ಧರ್ಮಸ್ಥಳಕ್ಕೆ ಇಲ್ಲದ ಬಸ್ಸುಗಳಿಲ್ಲ. ಯಾವ್ಯಾವ ಬಸ್ ಸ್ಟ್ಯಾಂಡಿಗೆ ಹೋಗಿ ನೀವು ಧರ್ಮಸ್ಥಳಕ್ಕೆ ಬಸ್ ಇಲ್ಲದಿಲ್ಲ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಭಿಕ್ಷುಕ ಹತ್ತಿದ, ಅವನಿಗೆ ಇವತ್ತು ಇಲ್ಲಿ ಏನೋ ಇದಾಯಿತು, ತೊಂದರೆ ಆಯಿತು, ಅವನು ಸೀದಾ ಹತ್ತಿ ಬಸ್ ಕೂತ್ಕೊಳ್ತಾನೆ. ಬಸ್ಸಿನಲ್ಲಿ ಟಿಕೆಟ್ ಉಂಟ ಇಲ್ಲ ಗೊತ್ತಿಲ್ಲ, ಅವನು ಬರ್ತಾನೆ, ಧರ್ಮಸ್ಥಳ ಇಳಿತಾನೆ, ಊಟ ಮಾಡ್ತಾನೆ, ಅಲ್ಲೇ ಮಲಗ್ತಾನೆ, ಆಮೇಲೆ ಹೋಗ್ತಾನೆ. ಯಾರೊಬ್ಬ ಮಾನಸಿಕ ನೊಂದವನಿರ್ತಾನೆ, ಧರ್ಮಸ್ಥಳ ಬಸ್ ಹತ್ತಾನೆ, ಸೀದಾ ಬರ್ತಾನೆ, ಬರುವಾಗ ನೇತ್ರಾವತಿ ನದಿ ಸಿಗ್ತದೆ, ವಿಷ ತಂದಿರ್ತಾನೆ, ಹಾರ್ತಾನೆ. ಇಂಥದ್ದೆಲ್ಲ ವ್ಯವಸ್ಥೆಗಳು ಅಲ್ಲಿ ಇರ್ತವೆ. ಏನಾಗಿದೆ ಅಂತ ಹೇಳಿದ್ರೆ, ನಾನೇ ಒಮ್ಮೆ ಕಣ್ಣಾರೆ ನೋಡಿದ್ದು, ಧರ್ಮಸ್ಥಳದ ಚಿಕ್ಕ ಗೇಟ್ ಒಳಗಡೆ, ಇದು ಸಾರ್ವಜನಿಕ ಸ್ಥಳ, ನೀವು ನೋಡಿರ್ಬೋದು. ಈಗ ಹಣ್ಣುಕಾಯಿ ಅಂಗಡಿ ಎದುರುಗಡೆ ಸಣ್ಣ ಗೇಟ್ನಲ್ಲಿ ಒಬ್ಬ ರಾತ್ರಿ ಒಂದು 8 ಗಂಟೆಗೆ ನಾನು ಒಂದು ಸ್ಟೆಪ್ ಇದೆ, ಈಗಲೂ ಇದೆ ಅದು, ಅಲ್ಲಿ ರಥ ಎಳೆಯುವಂತ, ಅಲ್ಲಿ ಕುತ್ಕೊಂಡಿದ್ದೇನೆ. ನನ್ನ ಸ್ನೇಹಿತರಲ್ಲಿ ಮಾತಾಡ್ತಿದ್ದೇನೆ. ಒಬ್ಬ ಸುಂದರ ಮೂಲ್ಯ ಅಂತೇಳಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನೀವು ಬೇಕಾದ್ರೆ ಅವರನ್ನು ಇಂಟ್ರಾಕ್ಟ್ ಮಾಡಿ, ಅವರು ಅಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ ಬಹುಶಃ. ಒಬ್ಬ ಅಲ್ಲೊಂದು ಸಂಪಿಗೆ ಮರ ಇದೆ, ಆ ಲಲಿತೋದ್ಯಾನ ಅಂತ ಏನಿದೆಯೋ ಅಲ್ಲಿ ಒಂದು ಸಂಪಿಗೆ ಮರ ಆಗ ಇತ್ತು, ಈಗ ಇಲ್ಲ, ಅಲ್ಲಿ ಟಾಯ್ಲೆಟ್ನ ಪಕ್ಕ. ಒಬ್ಬ ಹೋಗಿ ಪಟ 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 ಸೌಂಡ್ ಕೇಳ್ತಾ ಇದೆ ನನಗೆ, ಗೆಲ್ಲು ಅಲ್ಲಾಡ್ದು ಕಾಣ್ತದೆ. ಏನು ಅಂತೇಳಿ ಹೀಗೆ ಇನ್ಕುವಾಗ ಒಬ್ಬ ಹಗ್ಗ ತಗೊಂಡಿದ್ದಾನೆ, ಅದಕ್ಕೆ ನೇತು ಹಾಕ್ಲಿಕ್ಕೆ ನೋಡ್ತಾ ಇದ್ದಾನೆ. ಪಟ್ಟ ಹೇಳಿದೆ, ನಾನು ಸುಂದರ ಮೂಳೆಯನ್ನು ಕರೆದೆ, ತುಲ ಮರ ಇಂಚ ಬಲ್ತವಲ್ಲ ಅಂತ. ಸುಂದರ ಮೂಳೆ ಬಂದು ಎಳ್ದು ಹಾಕಿದ್ರು ನಾವು ಇಬ್ರು ಸೇರಿ, ಪಟ ಪಟ ಅಂತ 2 ಬಿಟ್ಟು ಅವನಿಗೆ, ಹೋಗಿಲ್ಲ ಯಾಕೆ ಬಂದಿ ಅಂತೇಳಿ. ಇಂಥ ಜನರು ಮಾನಸಿಕ ಸ್ಥಿತಿಯಲ್ಲಿ ಬರೋದು, ತಲೆ ಕೆಟ್ಟವರು ಬರ್ತಾರೆ ತುಂಬ. ಇದು ದೇವಸ್ಥಾನದ ಪಕ್ಕವೇ, ಇದು ನಾನು ಕಣ್ಣಾರೆ ನೋಡಿರುವಂಥದ್ದು. ಇತ್ತೀಚೆಗೆ ನಾನು ನೇತ್ರಾವತಿ 8 ಗಂಟೆ ರಾತ್ರಿಗೆ ಹೋಗ್ತಿರ್ಬೇಕಾದ್ರೆ, ನೇತ್ರಾವತಿ ನದಿಯಲ್ಲಿ ಒಬ್ಳು ಸಂಕದ ಮೇಲೆ ಒಬ್ಬಳು ಹೆಂಗಸು ನಿಂತುಕೊಂಡಿದ್ದಾಳೆ. ನಿಂತ್ಕೊಂಡು ಹಾರ್ಲಿಕ್ಕೆ ಹೋಗಿದ್ದನ್ನು ಹುಡುಗರು ನಿಲ್ಲಿಸಿದ್ದಾರೆ ನೋಡಿಬಿಟ್ಟು. ಆಗ ಅವಳು ಕೇಳ್ತಾಳೆ, ಏನು ಅಂತೇಳಿ ಹೇಳುವಾಗ, ನನ್ನ ಗಂಡನಲ್ಲಿ ಗಲಾಟೆ ಬಡಿದು ಇಲ್ಲಿ ಬಂದೆ, ನಾನು ಸಾಯಬೇಕು ಅಂತೇಳಿ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತೇವೆ, ಅಲ್ಲಿಂದ ಪೊಲೀಸರು ಬರ್ತಾರೆ, ಅವ್ರು ಕರ್ಕೊಂಡೋಗಿ ವ್ಯವಸ್ಥೆ ಮಾಡಿ ಕಳಿಸಿಕೊಡ್ತಾರೆ. ಸಾಯ್ಬೇಕು ನನಗೆ ಇಲ್ಲಿ ಅಂದ್ರೆ ದೇವರ ಸನ್ನಿಧಾನ ಯಾಕೆ ಸಾಯ್ಬೇಕು ಅಂತ ಅವರ ಮೈಂಡ್ ಸೆಟ್, ಅದು ಬೇರೆ. ಆದ್ರೆ ಇಲ್ಲಿ ಬಂದು ಸತ್ತಾಗ ನನಗೆ ಅವರಿಗೆ ಬಂದ ಕೂಡಲೇ ಹೊಳೆ ಕಾಣ್ತದೆ, ಹಾರುವ ಇಲ್ಲಿಂದ ಅಂತೇಳಿ. ಯಾಕೆ ಸರ್ ಇಲ್ಲಿ ಒಬ್ರು ಸಾಯ್ಲಿಲ್ವಾ? ನಮ್ಮ ಮಂಗಳೂರಿನಲ್ಲಿ ಒಬ್ರು ಹಾರಿ ಸತ್ರು, ಯಾಕೆ ಸತ್ರು? ಅಷ್ಟು ದೊಡ್ಡ ಉದ್ಯಮಿ, ಅಲ್ಲಿ ಬಂದು ಯಾಕೆ ಸತ್ರು? ಸುಲಭವಾಗಿ ಸಾಯ್ತದೆ ಅಂತ ಹೇಳುವಂತ, ಇಲ್ಲಿಂದ ಹಾರಿದ್ರೆ ಸಾಯ್ತದೆ ಅಂತ ಭಾವನೆ ಅವರಿಗೆ ಇರ್ಬೋದು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಅಲ್ಲೇ ಊಟಕ್ಕಿಲ್ಲದ ಬರ್ತಾರೆ. ಮೊನ್ನೆ ಒಬ್ರು ಇದೇ ಇಲ್ಲಿ ವೈಶಾಲಿ ಎದುರುಗಡೆ ನಿಂತ್ಕೊಂಡಿದ್ದಾರೆ, ನಿಂತ್ಕೊಂಡು ಅಲ್ಲಾಡಿದ್ರು, ಡಬ್ಬ ಹಿಂದಕ್ಕೆ ಬಿದ್ರು, ತಲೆಗೆ ಏಟಾಯ್ತು, ಸತ್ತು ಹೋದ್ರು. ಒಬ್ರು ಮೊನ್ನೆ ಒಂದು ಹೆಣ, ಒಬ್ಬರದ್ದು ಶಿಕ್ಷಕರ ಒಂದು ಹೆಣ ಹೊಳೆಯಲ್ಲಿ ಬರ್ತಿತ್ತು. ಇದೆಲ್ಲ ಕೊಂದು ಹಾಕಿದ್ದ.